ನನ್ನೆಲ್ಲ ಪ್ರೀತಿಯ ಕಲಿಕಾರ್ಥಿಗಳೇ, ಜ್ಞಾನಾಕಾಂಕ್ಷಿಗಳೇ, ಸ್ಪರ್ಧಾಕಾಂಕ್ಷಿಗಳೇ, ನಿಮ್ಮೊಂದಿಗೆ ಹಂಚಿಕೊಳ್ಳಲು ತಂದಿರುವಂಥ ವಿಷಯ ರಾಜ್ಯಶಾಸ್ತ್ರ, ದ್ವಿತೀಯ PUC, ಭಾರತದ ರಾಜಕೀಯ ವ್ಯವಸ್ಥೆಯ ಉಗಮ ಮತ್ತು ಬೆಳವಣಿಗೆ. ಇದರಲ್ಲಿ ಪ್ರಮುಖವಾಗಿ 5 ಮತ್ತು 10 ಅಂಕದ ಪ್ರಶ್ನೆಗಳಿರ್ತವೆ. ಪರೀಕ್ಷೆಗೆ ಮೇಲಿಂದ ಮೇಲೆ ಬಂದು ಹೋಗಿರುವಂಥವುಗಳು. ಹಾಗಾಗಿ ಇವುಗಳನ್ನು ಒಂದು ಕಡೆ ಸೇರ್ ಮಾಡಿಟ್ಕೊಳ್ಳಿ, ಉಪಯೋಗಕ್ಕೆ ಬರಲಿ ಎಂಬುದು ನನ್ನ ಆಶಯ. ಇದೆಲ್ಲ ನಿಮಗಾಗಿ. 1935ರ ಭಾರತ ಸರ್ಕಾರದ ಕಾಯ್ದೆಗಳನ್ನು ವಿವರಿಸಿ. 1919ರ ಕಾಯ್ದೆ ವಿಫಲಗೊಂಡಿದ್ದಕ್ಕಾಗಿ 1935ರ ಭಾರತ ಸರ್ಕಾರದ ಕಾಯ್ದೆಯನ್ನು ರಚಿಸಲಾಯಿತು. ಈ ಕಾಯ್ದೆಯ ಮುಖ್ಯಾಂಶಗಳೆಂದರೆ ಸಂಯುಕ್ತ ಪದ್ಧತಿ, ಪ್ರಾಂತ್ಯಗಳು ಮತ್ತು ಘಟಕಗಳನ್ನು ರಚಿಸಲಾಯಿತು. 2 ಅಧಿಕಾರ ವಿಭಜನೆ, ಕೇಂದ್ರ ಮತ್ತು ಪ್ರಾಂತ್ಯಗಳ ನಡುವೆ ಅಧಿಕಾರವನ್ನು ವಿಭಜಿಸಲಾಯಿತು. ಕೇಂದ್ರ ಪಟ್ಟಿ ಉದಾಹರಣೆ ಅಂಚೆ, ರೈಲ್ವೆ, ಯುದ್ಧ. ರಾಜ್ಯ ಪಟ್ಟಿ ಉದಾಹರಣೆ ಪೊಲೀಸ್, ಕೃಷಿ. ಸಮವರ್ತಿ ಪಟ್ಟಿ ಉದಾಹರಣೆ ವಿವಾಹ ವಿಚ್ಛೇದನ, ಶೇಷಾಧಿಕಾರ. 3ನೇ ಅಂಶ ಡಯಾರ್ಕಿ. ಕೇಂದ್ರದಲ್ಲಿ ದ್ವಿಸರ್ಕಾರ ಪದ್ಧತಿಯನ್ನು ರಚಿಸಲಾಯಿತು. ಕಾರ್ಯಾಂಗದ ಅಧಿಕಾರವನ್ನು ವರ್ಗಾಯಿಸಿದ ಮತ್ತು ಕಾಯ್ದಿರಿಸಿದ ವಿಷಯಗಳು ಎಂದು ವಿಂಗಡಿಸಲಾಯಿತು. ದ್ವಿಸದನ ಶಾಸಕಾಂಗ. ಶಾಸಕಾಂಗದಲ್ಲಿ 2 ಸದನಗಳನ್ನು ರಚಿಸಲಾಯಿತು. ಮೇಲ್ಮನೆ ಕೌನ್ಸಿಲ್ ಆಫ್ ಸ್ಟೇಟ್, ಕೆಳಮನೆ ಫೆಡರಲ್ ಅಸೆಂಬ್ಲಿ. 1937ರಲ್ಲಿ ದೆಹಲಿಯಲ್ಲಿ ಫೆಡರಲ್ ನ್ಯಾಯಾಲಯ ಅಸ್ತಿತ್ವಕ್ಕೆ ಬಂದಿತು. ಪ್ರಾಂತ್ಯಗಳು ಸ್ವಾಯತ್ತ ಘಟಕಗಳಾದವು. 1947ರ ಭಾರತ ಸ್ವತಂತ್ರ ಕಾಯ್ದೆಯ ಮುಖ್ಯಾಂಶಗಳನ್ನು ವಿವರಿಸಿ. 1935ರ ಭಾರತ ಸರ್ಕಾರದ ಕಾಯ್ದೆ ವಿಫಲಗೊಂಡಿದ್ದಕ್ಕಾಗಿ 1947ರ ಭಾರತ ಸ್ವತಂತ್ರ ಕಾಯ್ದೆಯನ್ನು ರಚಿಸಲಾಯಿತು. ಈ ಕಾಯ್ದೆಯ ಮುಖ್ಯಾಂಶಗಳೆಂದರೆ 47 ಆಗಸ್ಟ್ 15ರಂದು ಭಾರತ ಮತ್ತು ಪಾಕಿಸ್ತಾನ ಎಂಬ 2 ಸ್ವತಂತ್ರ ದೇಶಗಳು ಅಸ್ತಿತ್ವಕ್ಕೆ ಬಂದವು. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಗಡಿಯನ್ನು ಗುರುತಿಸಲು ಸರ್ ಸಿರಿಲ್ ರಾಡ್ಕ್ಲಿಫ್ ನೇತೃತ್ವದಲ್ಲಿ ಗಡಿರೇಖೆ ಆಯೋಗವನ್ನು ರಚಿಸಲಾಯಿತು. ಭಾರತದ ಮೇಲೆ ಬ್ರಿಟಿಷರ ಅಧಿಕಾರ ಕೊನೆಗೊಂಡಿತು. ಗವರ್ನರ್ ಜನರಲ್ ಶಾಸನ ರಚಿಸುವ ಅಧಿಕಾರ ಇಲ್ಲ. ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಭಾರತ ರಾಜ್ಯ ಕಾರ್ಯದರ್ಶಿ ಹುದ್ದೆ ರದ್ದಾಯಿತು. ಭಾರತದ ಭೂಭಾಗಗಳ ಮೇಲೆ ಬ್ರಿಟಿಷರ ಪರಮಾಧಿಕಾರ ಅಂತ್ಯವಾಯಿತು. ಸಂವಿಧಾನ ರಚನೆಗೆ ಅವಕಾಶ ದೊರೆಯಿತು. ಸಂವಿಧಾನ ರಚಿಸುವವರೆಗೆ ಮುಂದುವರಿಸಲಾಯಿತು. ಮಧ್ಯಂತರ ಸರ್ಕಾರದ ಬಗ್ಗೆ ಟಿಪ್ಪಣಿ ಬರೆಯಿರಿ. ಮಧ್ಯಂತರ ಸರ್ಕಾರವು 1946ರ ಸೆಪ್ಟೆಂಬರ್ 2ರಂದು ರಚನೆಯಾಯಿತು. 47 ಆಗಸ್ಟ್ 15ರವರೆಗೆ ಅಸ್ತಿತ್ವದಲ್ಲಿತ್ತು. ಭಾರತ ಮತ್ತು ಪಾಕಿಸ್ತಾನ ವಿಭಜನೆಗೆ ಸಂಬಂಧಿಸಿದಂತೆ ಇದು ಕಾರ್ಯನಿರ್ವಹಿಸಬೇಕಾಗಿತ್ತು. ಶಾಸಕಾಂಗವಾಗಿ ಕಾರ್ಯನಿರ್ವಹಿಸುತ್ತಿತ್ತು. ಸಂವಿಧಾನ ರಚನೆಯ ಜವಾಬ್ದಾರಿಯನ್ನು ಹೊಂದಿತ್ತು. ಜವಾಹರ್ಲಾಲ್ ನೆಹರೂರವರು ಪ್ರಧಾನಮಂತ್ರಿಯಾದರು. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಉಪ ಪ್ರಧಾನಿ ಹಾಗೂ ಗೃಹ ಸಚಿವರಾದರು. BR ಅಂಬೇಡ್ಕರ್, ಜಗಜೀವನ್ ರಾಮ್ ಮುಂತಾದವರು ಸಚಿವರಾದರು. 1950 ಜನವರಿ 26ರಂದು ಸಂವಿಧಾನವನ್ನು ಜಾರಿಗೆ ತರಲಾಯಿತು. ಪ್ರಥಮ ಮಹಾ ಚುನಾವಣೆ ಅಥವಾ ಪ್ರಥಮ ಸಾರ್ವತ್ರಿಕ ಚುನಾವಣೆ ಬಗ್ಗೆ ಟಿಪ್ಪಣಿ ಬರೆಯಿರಿ. 1950 ಜನವರಿ 26ರಂದು ಭಾರತದ ಸಂವಿಧಾನ ಜಾರಿಗೆ ಬಂದಿತು. ಭಾರತ ಪ್ರಜಾಪ್ರಭುತ್ವ ರಾಷ್ಟ್ರವಾಯಿತು. 1951 ಅಕ್ಟೋಬರ್ನಿಂದ 1952 ಫೆಬ್ರವರಿವರೆಗೆ ನಡೆಯಿತು. ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಳವಡಿಸಿಕೊಳ್ಳಲಾಯಿತು. 489 ಸ್ಥಾನಗಳಿಗೆ ಚುನಾವಣೆ ನಡೆಯಿತು. 17 ಕೋಟಿ ಮತದಾರರಿದ್ದರು. 10 ಕೋಟಿ ಮತದಾರರು ಮತ ಚಲಾಯಿಸಿದರು. 70 ರಾಜಕೀಯ ಪಕ್ಷಗಳಿದ್ದವು. 45% ಮತದಾನ ನಡೆಯಿತು. ಕಾಂಗ್ರೆಸ್ ಪಕ್ಷ ಜಯ ಗಳಿಸಿತು. ಡಾಕ್ಟರ್ BR ಅಂಬೇಡ್ಕರ್ ಅವರು ಬಾಂಬೆಯಲ್ಲಿ ಸೋತರು. ಚುನಾವಣೆ ಶಾಂತಿಯುತವಾಗಿ ನಡೆಯಿತು. ಜನರಲ್ಲಿ ರಾಜಕೀಯ ಪ್ರಜ್ಞೆ ಇದ್ದಿತು. ಹಳ್ಳಿಗಳಲ್ಲಿ 60% ಮತದಾನವಾಯಿತು. ನಗರಗಳಲ್ಲಿ 40% ಮತದಾನವಾಯಿತು. GV ಮಾವಳಂಕರ್ ಮೊದಲು ಸ್ಪೀಕರ್ ಆದರು. ಪಾಟೇಲ್ ಸ್ಕೀಮ್ ಎಂದರೇನು? ರಾಜ್ಯಗಳ ಏಕೀಕರಣದ ರೂವಾರಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರಾಜ್ಯಗಳ ಏಕೀಕರಣಕ್ಕಾಗಿ ಪಾಟೇಲ್ರವರು ಕೈಗೊಂಡ 3 ಹಂತಗಳ ಪ್ರಕ್ರಿಯೆಯನ್ನೇ ಪಾಟೇಲ್ ಸ್ಕೀಮ್ ಎನ್ನುವರು. ಸಣ್ಣ ರಾಜ್ಯಗಳನ್ನು ಅವುಗಳಿಗೆ ಹೊಂದಿಕೊಂಡಿರುವ
ಪ್ರಾಂತ್ಯಗಳೊಂದಿಗೆ ಸೇರಿಸುವುದು. ಉದಾಹರಣೆ ಒರಿಸ್ಸಾದೊಂದಿಗೆ 24 ಪ್ರಾಂತ್ಯಗಳನ್ನು ಸೇರಿಸಲಾಯಿತು. ಸಣ್ಣ ರಾಜ್ಯಗಳನ್ನು ಸೇರಿಸಿ ಒಂದು ದೊಡ್ಡ ರಾಜ್ಯವನ್ನು ರಚಿಸಲಾಯಿತು. ಉದಾಹರಣೆ ಪೆಪ್ಪೋ. ಸಣ್ಣ ಹಾಗೂ ಹಿಂದುಳಿದ 61 ರಾಜ್ಯಗಳನ್ನು ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ರಚಿಸಲಾಯಿತು. ಉದಾಹರಣೆ ಹಿಮಾಚಲ ಪ್ರದೇಶ, ಬಿಹಾರ. ಈ ಪ್ರಕ್ರಿಯೆಯ ಮೂಲಕ ದೇಶೀಯ ಸಂಸ್ಥಾನಗಳು ಇನ್ಸ್ಟ್ರೂಮೆಂಟ್ ಆಫ್ ಅಕ್ವಿಷನ್ ಪತ್ರಕ್ಕೆ ಸಹಿ ಹಾಕಿ ಭಾರತದ ಒಕ್ಕೂಟಕ್ಕೆ ಸೇರಿದವು. ಇದೇ ಪಾಟೇಲ್ ಸ್ಕೀಮ್. ಜುನಾಗಢ, ಹೈದರಾಬಾದ್ ಮತ್ತು ಕಾಶ್ಮೀರದ ವಿಲೀನದ ಬಗ್ಗೆ ಬರೆಯಿರಿ. ಪಾಟೇಲ್ ಸ್ಕೀಮ್ ಮೂಲಕ ಇನ್ಸ್ಟ್ರೂಮೆಂಟ್ ಆಫ್ ಅಕ್ವಿಜಿಷನ್ ಸಹಿ ಮಾಡಿ ದೇಶೀಯ ಸಂಸ್ಥಾನಗಳು ಭಾರತದ ಒಕ್ಕೂಟಕ್ಕೆ ಸೇರಿದವು. ಆದರೆ ಜುನಾಗಢ ಹೈದರಾಬಾದಿನಿಂದ ಮತ್ತು ಕಾಶ್ಮೀರ ಭಾರತದ ಒಕ್ಕೂಟಕ್ಕೆ ಸೇರಲಿಲ್ಲ. ಈ 3 ಸಂಸ್ಥಾನಗಳನ್ನು ಕೆಳಕಂಡ ಕ್ರಮಗಳ ಮೂಲಕ ಭಾರತ ಒಕ್ಕೂಟಕ್ಕೆ ಸೇರಿಸಿದರು. ಜುನಾಗಢ ವಿಲೀನ. ಇದನ್ನು ಮುಂದಿನ ಸಂಚಿಕೆಯಲ್ಲಿ ಪಾಟೇಲ್ ಸ್ಕೀಮರ ಬಗ್ಗೆ ಹೇಳಲಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ಸರ್ವರಿಗೂ ಶುಭವಾಗಲಿ.